ಸ್ನೇಹಿತರೆ, ಈ ಜಗತ್ತಿನಲ್ಲಿ ಬಲವೇ ಎಲ್ಲಾ ಭಾಷೆಗಳನ್ನು ಮೀರಿಸಿದ ಏಕೈಕ ಭಾಷೆ. ಈ ಬಲದ ಅರ್ಥವನ್ನೇ ಬದಲಾಯಿಸಿದ ದೇಶವೇ ಈ ಭೂಮಿಯ ಮೇಲೆ ನಿಜವಾದ ಸಾಮ್ರಾಟನಂತೆ ನಿಲ್ಲುತ್ತದೆ. ಇವತ್ತು ನಾವು ಮಹಾಶಕ್ತಿಗಳ ಬಗ್ಗೆ ಮಾತನಾಡೋದು ನಡೆದರೆ ಮೊದಲ ಹೆಸರು ಅಮೆರಿಕದ್ದೇ. ಅದರ ಸೈನಿಕ ಶಕ್ತಿ, ರಕ್ಷಣಾ ಬಜೆಟ್, ಆಧುನಿಕ ಆಯುಧಗಳ ಪಟ್ಟಿ ಇವೆಲ್ಲ ಜಗತ್ತಿನ ಇತರ ದೇಶಗಳನ್ನು ಬಹುದೂರ ಹಿಂದಕ್ಕೆ ತಳ್ಳುತ್ತವೆ. ಅಮೆರಿಕದ ಬಳಿ ಇರುವ ಆಯುಧಗಳು, ತಂತ್ರಜ್ಞಾನ, ಸೈನಿಕ ಸಾಮರ್ಥ್ಯ ಇವೆಲ್ಲವೂ ಅದನ್ನು ಜಗತ್ತಿನಲ್ಲಿ ಅಗ್ರಗಣ್ಯನಾಗಿ ನಿಲ್ಲಿಸಿವೆ. ಆದರೆ ಸ್ನೇಹಿತರೆ, ಈ ಜಗತ್ತು ಈಗ ಸಂಪೂರ್ಣವಾಗಿ ಬದಲಾಗಿ ಹೋಗಿದೆ. ಒಂದು ಕಾಲದಲ್ಲಿ ಭಾರತವನ್ನು ಕೇವಲ ಉದಯೋನ್ಮುಖ ಶಕ್ತಿಯಾಗಿಯೇ ನೋಡುತ್ತಿದ್ದರು. ಅಂದು ಭಾರತ ಅಂದರೆ ಸಾಮಾನ್ಯ ದೇಶ, ಅಭಿವೃದ್ಧಿಶೀಲ ದೇಶ ಅಂತಲೇ ಭಾವಿಸುತ್ತಿದ್ದರು. ಆದರೆ ಈಗ ಪರಿಸ್ಥಿತಿ ಸಂಪೂರ್ಣವಾಗಿ ತಲೆಕೆಳಗಾಗಿದೆ. ಕಳೆದ ಕೆಲವು ವರ್ಷಗಳಲ್ಲಿ ಭಾರತ ತನ್ನ ಸೈನಿಕ, ಆರ್ಥಿಕ, ತಾಂತ್ರಿಕ ಶಕ್ತಿಯನ್ನು ಎಷ್ಟರ ಮಟ್ಟಕ್ಕೆ ಹೆಚ್ಚಿಸಿಕೊಂಡಿದೆ ಎಂದರೆ ಜಗತ್ತಿನ ದೊಡ್ಡ ದೇಶಗಳು ಸಹ ಆಶ್ಚರ್ಯದಿಂದ ಕಣ್ಣುಗಳನ್ನು ಅರಳಿಸಿ ನೋಡುತ್ತಿವೆ. ಚೀನಾ ತನ್ನ ಕುತಂತ್ರಗಳಿಗೆ, ರಾಜಕೀಯ ಆಟಗಳಿಗೆ ಹೆಸರಾದ ದೇಶ ಈಗ ಭಾರತದ ಮುಂದೆ ಹೆಜ್ಜೆಗಳನ್ನು ಎಚ್ಚರಿಕೆಯಿಂದ ಇಡುತ್ತಿದೆ. ಪಾಕಿಸ್ತಾನ ಒಂದು ಕಾಲದಲ್ಲಿ ತನ್ನ ವಿಷಕಾರಿ ಆಲೋಚನೆಗಳೊಂದಿಗೆ ಭಾರತದ ಮೇಲೆ ದಾಳಿಗಳನ್ನು ಮಾಡಬೇಕೆಂದು ಉಪಾಯಗಳನ್ನು ರೂಪಿಸುತ್ತಿತ್ತು. ಈಗ ಸಂಪೂರ್ಣವಾಗಿ ನಿರಾಸೆಗೊಂಡು ನಿಶಬ್ದವಾಗಿ ಬದಲಾಗಿ ಹೋಗಿದೆ. ಭಾರತದ ಈ ಶಕ್ತಿ, ಈ ಪ್ರಗತಿ, ಈ ಆತ್ಮವಿಶ್ವಾಸ ಜಗತ್ತಿಗೆ ಸ್ಪಷ್ಟವಾದ ಸಂದೇಶವನ್ನು ನೀಡಿದೆ. ಭಾರತ ಈಗ ಸಾಮಾನ್ಯ ದೇಶವಲ್ಲ, ಅದು ಮಹಾಶಕ್ತಿಯಾಗಿ ಬೆಳೆದಿದೆ. ಈಗ ಒಂದು ಕೀಲಕ ಪ್ರಶ್ನೆ: ಒಂದು ವೇಳೆ ನಾಳೆ ಭಾರತ ಮತ್ತು ಅಮೆರಿಕ ಒಬ್ಬರನ್ನೊಬ್ಬರು ಎದುರಿಸುವ ಪರಿಸ್ಥಿತಿ ಬಂದರೆ ಯಾರು ಯಾರ ಮೇಲೆ ಆಧಿಪತ್ಯ ಸಾಧಿಸುತ್ತಾರೆ? ಬಹಳಷ್ಟು ಮಂದಿ ಒಂದೇ ಉತ್ತರವನ್ನು ಹೇಳುತ್ತಾರೆ: ಅಮೆರಿಕವನ್ನು ಸೋಲಿಸುವುದು ಅಸಾಧ್ಯ, ಏಕೆಂದರೆ ಅದರ ಸೈನಿಕ ಶಕ್ತಿ, ಆಯುಧಗಳು, ತಂತ್ರಜ್ಞಾನ ಭಾರತಕ್ಕಿಂತಲೂ ಹಲವು ಪಟ್ಟು ಹೆಚ್ಚು. ಆದರೆ ಸ್ನೇಹಿತರೆ, ಭಾರತವನ್ನು ಕಡಿಮೆ ಅಂದಾಜು ಮಾಡುವುದು ಅಮೆರಿಕ ಮಾಡುವ ಅತ್ಯಂತ ದೊಡ್ಡ ತಪ್ಪಾಗುತ್ತದೆ. ಭಾರತ ಈಗ ಸಾಮಾನ್ಯ ದೇಶವಲ್ಲ, ಅದು ಜಗತ್ತಿನ ರಾಜಕೀಯ ವೇದಿಕೆಯಲ್ಲಿ ಶಕ್ತಿಶಾಲಿ ಆಟಗಾರನಾಗಿದೆ. ಬನ್ನಿ, ಈ ಡಾಕ್ಯುಮೆಂಟರಿಯಲ್ಲಿ ನಾವು ಇನ್ನಷ್ಟು ಆಳಕ್ಕೆ ಹೋಗೋಣ. ಒಂದು ವೇಳೆ 2025 ವರ್ಷದಲ್ಲಿ ಭಾರತ ಮತ್ತು ಅಮೆರಿಕ ನಡುವೆ ಯುದ್ಧ ನಡೆದರೆ ಯಾರು ಗೆಲ್ಲುತ್ತಾರೆ? ಈ ವಿಡಿಯೋ ಬಹಳ ಕೀಲಕ ಮಾಹಿತಿಯಿಂದ ತುಂಬಿದೆ, ಹಾಗಾಗಿ ಕೊನೆಯವರೆಗೂ ತಪ್ಪದೆ ನೋಡಿ. ಸ್ನೇಹಿತರೆ, ಅಮೆರಿಕ ಕೇವಲ ಆಧುನಿಕ ಆಯುಧಗಳಿಂದ ಮಾತ್ರ ಮಹಾಶಕ್ತಿಯಾಗಿ ನಿಲ್ಲಲಿಲ್ಲ. ಅದರ ತಂತ್ರ, ಜಗತ್ತಿನ ರಾಜಕೀಯಗಳಲ್ಲಿ ಅದರ ಹಸ್ತಕ್ಷೇಪ, ಎಲ್ಲಿಯೇ ಯುದ್ಧ ನಡೆದರೂ ತನ್ನ ಪ್ರಭಾವವನ್ನು ತೋರಿಸುವ ತತ್ವ ಇವೆಲ್ಲವೂ ಅಮೆರಿಕವನ್ನು ಅಗ್ರಗಣ್ಯನಾಗಿ ನಿಲ್ಲಿಸಿವೆ. ರಷ್ಯಾ ಯುಕ್ರೇನ್ ಯುದ್ಧದಲ್ಲಿ ಅಮೆರಿಕ ಬಹಿರಂಗವಾಗಿ ಯುಕ್ರೇನ್ಗೆ ಬೆಂಬಲ ನೀಡಿತು. ಇಸ್ರೇಲ್ ಹಮಾಸ್ ಸಂಘರ್ಷಣೆಯಲ್ಲೂ ಅದು ಹಿಂದೆ ಸರಿಯಲಿಲ್ಲ. ಸೌದಿ ಅರೇಬಿಯಾ ಮುಂತಾದ ದೇಶಗಳಲ್ಲೂ ತನ್ನ ಉಪಸ್ಥಿತಿಯನ್ನು ತೋರಿಸುತ್ತಾ ಜಗತ್ತಿನ ರಾಜಕೀಯಗಳ ಮೇಲೆ ತನ್ನ ಹಿಡಿತವನ್ನು ಮುಂದುವರಿಸುತ್ತಿದೆ. ಆದರೆ ಒಂದು ವಿಷಯವನ್ನು ಗಮನಿಸಿ: ಅಮೆರಿಕ ಕೆಲವು ದೇಶಗಳೊಂದಿಗೆ ಜಗಳಕ್ಕೆ ಹೆದರುತ್ತದೆ. ಆ ದೇಶಗಳ ಪಟ್ಟಿಯಲ್ಲಿ ಭಾರತ ಸಹ ಒಂದು. ಏಕೆಂದರೆ ಅಮೆರಿಕಕ್ಕೆ ಭಾರತವನ್ನು ಸ್ನೇಹಿತನಾಗಿ ಇಟ್ಟುಕೊಳ್ಳುವುದು ಎಷ್ಟು ಮುಖ್ಯವೋ ಚೆನ್ನಾಗಿ ಗೊತ್ತು. ಭಾರತದ ಸೈನ್ಯ ಜಗತ್ತಿನಲ್ಲಿ 4ನೇ ಅತ್ಯಂತ ಶಕ್ತಿಶಾಲಿ ಸೈನ್ಯ. ಅಷ್ಟೇ ಅಲ್ಲ, ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು, ಅಣು ಆಯುಧಗಳ ಸಂಖ್ಯೆಯಲ್ಲಿ ಭಾರತ ಅಮೆರಿಕಕ್ಕೆ ಗಟ್ಟಿ ಪೈಪೋಟಿ ನೀಡುತ್ತಿದೆ. ಇತ್ತೀಚಿನ ವರ್ಷಗಳಲ್ಲಿ ಭಾರತ ತನ್ನ ಆತ್ಮನಿರ್ಭರ ಭಾರತ ಯೋಜನೆಯಡಿಯಲ್ಲಿ ಅತ್ಯಾಧುನಿಕ ಸ್ವದೇಶಿ ಆಯುಧಗಳನ್ನು ತಯಾರಿಸಿದೆ. ಈ ಆಯುಧಗಳು ಅಮೆರಿಕವನ್ನು ಆಶ್ಚರ್ಯಗೊಳಿಸಿವೆ. ಭಾರತದ ಈ ಸಾಮರ್ಥ್ಯವನ್ನು ನೋಡಿ ಅಮೆರಿಕ ಅದನ್ನು ಪ್ರಶಂಸಿಸದೇ ಇರಲು ಸಾಧ್ಯವಿಲ್ಲ. ಭಾರತ ಸ್ನೇಹಿತನಾಗಿ ಇದ್ದರೆ ಮುಂದಿನ ಕಾಲದಲ್ಲಿ ಈ ಭಾಗೀದಾರಿಕೆ ಅಮೆರಿಕಕ್ಕೆ ಬಹಳ ಲಾಭದಾಯಕವಾಗುತ್ತದೆ ಎಂದು ಅವರಿಗೆ ಗೊತ್ತು. ಹಾಗಾಗಿ ಅಮೆರಿಕ ಭಾರತದೊಂದಿಗೆ ಶತ್ರುತ್ವವನ್ನು ಬಯಸುವುದಿಲ್ಲ. ಆದರೆ ಒಂದು ವೇಳೆ ಈ ಎರಡು ದೇಶಗಳು ಮುಖಾಮುಖಿಯಾಗುವ ಪರಿಸ್ಥಿತಿ ಬಂದರೆ ಏನಾಗುತ್ತದೆ? ಈ ಪ್ರಶ್ನೆಗೆ ಉತ್ತರ ಅಂಕಿಅಂಶಗಳಲ್ಲಿ ಅಡಗಿದೆ. ಏಕೆಂದರೆ ಯುದ್ಧ ಕೇವಲ ರಣತಂತ್ರಗಳೊಂದಿಗೆ ಗೆಲ್ಲಲ್ಪಡುವುದಿಲ್ಲ, ಬಲದ ಸರಿಯಾದ ಅಂದಾಜಿನೊಂದಿಗೆ, ಸಾಮರ್ಥ್ಯಗಳ ಹೋಲಿಕೆಯೊಂದಿಗೆ ಗೆಲ್ಲುತ್ತದೆ. ಸ್ನೇಹಿತರೆ, ಈಗ ಅಂಕಿಅಂಶಗಳ ಬಗ್ಗೆ ಮಾತನಾಡೋಣ. ಭಾರತದ ರಕ್ಷಣಾ ಬಜೆಟ್ $75 ಬಿಲಿಯನ್.
ಅಮೆರಿಕದ್ದು $800 ಬಿಲಿಯನ್ ಮೀರಿದ್ದು. ಈ ವ್ಯತ್ಯಾಸ ನೋಡಲು ದೊಡ್ಡದಾಗಿ ಕಾಣುತ್ತದೆ, ಅಲ್ಲವೇ? ಆದರೆ ನಿಜವಾದ ಶಕ್ತಿ ಕೇವಲ ಬಜೆಟ್ನಿಂದ ನಿರ್ಧಾರವಾಗುವುದಿಲ್ಲ. ಭಾರತದ ಸೈನ್ಯದಲ್ಲಿ 14,75,000 ಮಂದಿ ಸಕ್ರಿಯ ಸೈನಿಕರು ಇದ್ದಾರೆ. ಅಮೆರಿಕಕ್ಕೆ 13,25,000 ಮಂದಿ ಸೈನಿಕರು ಇದ್ದಾರೆ. ಇನ್ನು ಪ್ಯಾರಾಮಿಲಿಟರಿ ಬಲಗಳ ವಿಷಯದಲ್ಲಿ ಭಾರತದ ಬಳಿ 16 ಲಕ್ಷಕ್ಕೂ ಹೆಚ್ಚು ಬಲಗಳಿವೆ. ಅಮೆರಿಕ ಈ ವಿಷಯದಲ್ಲಿ ಬಹುದೂರ ಹಿಂದುಳಿದಿದೆ. ವಾಯು ಶಕ್ತಿಯ ಬಗ್ಗೆ ಮಾತನಾಡಿದರೆ ಅಮೆರಿಕದ ಬಳಿ 13,000ಕ್ಕೂ ಹೆಚ್ಚು ವಿಮಾನಗಳಿವೆ. ಭಾರತದ ಬಳಿ 2,200 ವಿಮಾನಗಳಿವೆ. ಆದರೂ ಭಾರತದ ಬಳಿ ಯುದ್ಧ ರಂಗವನ್ನು ಸಂಪೂರ್ಣವಾಗಿ ಬದಲಾಯಿಸುವ ಅತ್ಯಾಧುನಿಕ ಫೈಟರ್ ಜೆಟ್ಗಳಿವೆ. ರಸೇಲ್, ಸುಖೋಯ್ ಮುಂತಾದ ವಿಮಾನಗಳು ಯುದ್ಧ ಸಮಯದಲ್ಲಿ ಗೇಮ್ ಚೇಂಜರ್ ಆಗಿ ಕೆಲಸ ಮಾಡಬಲ್ಲವು. ಸೈನಿಕ ವಾಹನಗಳ ವಿಷಯದಲ್ಲಿ ಭಾರತದ ಬಳಿ 55,000 ವಾಹನಗಳಿದ್ದರೆ ಅಮೆರಿಕಕ್ಕೆ 3,90,000ಕ್ಕೂ ಹೆಚ್ಚು ವಾಹನಗಳಿವೆ. ಟ್ಯಾಂಕ್ಗಳ ವಿಷಯದಲ್ಲಿ ಎರಡೂ ದೇಶಗಳು ಸರಿಸುಮಾರು ಸಮಾನವಾಗಿವೆ. ಎರಡೂ ದೇಶಗಳ ಬಳಿ 4,000ಕ್ಕೂ ಹೆಚ್ಚು ಟ್ಯಾಂಕ್ಗಳಿವೆ. ನೌಕಾದಳದ ವಿಷಯಕ್ಕೆ ಬಂದರೆ ಭಾರತದ ಬಳಿ 2 ವಿಮಾನ ವಾಹಕ ನೌಕೆಗಳು, 18 ಜಲಾಂತರ್ಗಾಮಿಗಳು, 13 ಡಿಸ್ಟ್ರಾಯರ್ ನೌಕೆಗಳಿವೆ. ಅಮೆರಿಕಕ್ಕೆ 11 ವಿಮಾನ ವಾಹಕ ನೌಕೆಗಳು, 70 ಜಲಾಂತರ್ಗಾಮಿಗಳು, 81 ಡಿಸ್ಟ್ರಾಯರ್ ನೌಕೆಗಳಿವೆ. ಅಮೆರಿಕದ ಬಳಿ ಒಟ್ಟು 440 ನೌಕಾ ಆಸ್ತಿಗಳಿದ್ದರೆ ಭಾರತದ ಬಳಿ 293 ಇವೆ. ಈ ಅಂಕಿಅಂಶಗಳು ಸ್ಪಷ್ಟವಾಗಿ ತೋರಿಸುತ್ತಿವೆ, ನೌಕಾದಳ ಶಕ್ತಿಯಲ್ಲಿ ಅಮೆರಿಕಕ್ಕೆ ಸ್ಪಷ್ಟ ಆಧಿಕ್ಯವಿದೆ. ಆದರೆ ಭಾರತದ ವೇಗವಾಗಿ ಬೆಳೆಯುತ್ತಿರುವ ಸಾಮರ್ಥ್ಯವನ್ನು, ಅದರ ಸ್ವದೇಶಿ ನೌಕೆಗಳ ತಯಾರಿಕೆಯನ್ನು, ಆಧುನಿಕ ತಂತ್ರಜ್ಞಾನವನ್ನು ನಿರ್ಲಕ್ಷಿಸುವುದು ದೊಡ್ಡ ತಪ್ಪಾಗುತ್ತದೆ. ಈಗ ಅಣು ಆಯುಧಗಳ ಬಗ್ಗೆ ಮಾತನಾಡೋಣ. ಈ ವಿಷಯದಲ್ಲಿ ಭಾರತ ಮತ್ತು ಅಮೆರಿಕ ಎರಡೂ ಜಗತ್ತಿನ ಅತ್ಯಂತ ಅಪಾಯಕಾರಿ ದೇಶಗಳ ಪಟ್ಟಿಯಲ್ಲಿವೆ. ಒಂದೇ ಹೊಡೆತದಿಂದ ಜಗತ್ತಿನ ಅರ್ಧ ಭಾಗವನ್ನು ನಾಶ ಮಾಡುವ ಶಕ್ತಿ ಈ ಎರಡು ದೇಶಗಳ ಬಳಿ ಇದೆ. ಅಣು ಆಯುಧಗಳ ಸಂಖ್ಯೆ, ಅವುಗಳ ಶಕ್ತಿ, ತಂತ್ರಜ್ಞಾನ ಇವೆಲ್ಲವೂ ಎರಡು ದೇಶಗಳನ್ನು ಸಮಾನ ಸ್ಥಾನದಲ್ಲಿ ನಿಲ್ಲಿಸುತ್ತಿವೆ. ಹಾಗಾಗಿ ಒಂದು ದೇಶ ಮತ್ತೊಂದರ ಮೇಲೆ ಸಂಪೂರ್ಣ ಆಧಿಪತ್ಯ ಸಾಧಿಸುತ್ತದೆ ಎಂದು ಹೇಳುವುದು ಕಷ್ಟ. ಆದರೆ ಒಂದು ಕೀಲಕ ವಿಷಯವನ್ನು ಗಮನಿಸಿ. ಅಮೆರಿಕ ಹಲವು ಯುದ್ಧಗಳಲ್ಲಿ ಭಾಗವಹಿಸಿ ತನ್ನ ಸೈನಿಕ ಸಾಮರ್ಥ್ಯವನ್ನು ತೋರಿಸಿದೆ. ಆದರೆ ಭಾರತ ಯಾವಾಗ ಯುದ್ಧ ಮಾಡಿದರೂ ಶತ್ರುಗಳನ್ನು ಸಂಪೂರ್ಣವಾಗಿ ಸೋಲಿಸಿದೆ. 1865, 1871, 1899 ಕಾರ್ಗಿಲ್ ಯುದ್ಧಗಳು ಪ್ರತಿ ಬಾರಿಯೂ ಭಾರತ ತನ್ನ ಶಕ್ತಿಯನ್ನು ಸಾಬೀತುಪಡಿಸಿದೆ. ಇದೇ ಭಾರತದ ನಿಜವಾದ ಬಲ. ಸ್ನೇಹಿತರೆ, ಯುದ್ಧಗಳು ಕೇವಲ ಆಯುಧಗಳ ಸಂಖ್ಯೆಯಿಂದ, ಬಜೆಟ್ನಿಂದ ಗೆಲ್ಲಲ್ಪಡುವುದಿಲ್ಲ. ಸೈನಿಕರ ಧೈರ್ಯ, ಉತ್ಸಾಹ, ದೇಶಭಕ್ತಿ ಇವೆಲ್ಲವೂ ಯುದ್ಧದ ವಿಜಯಕ್ಕೆ ನಿಜವಾದ ಕಾರಣಗಳು. ಈ ಜೋಶ್ ವಿಷಯದಲ್ಲಿ ಭಾರತದ ಸೈನ್ಯಕ್ಕೆ ಸಾಟಿ ಬರುವುದಿಲ್ಲ. ಜಗತ್ತಿನಲ್ಲಿ ಅತ್ಯಂತ ಶಕ್ತಿಶಾಲಿ ಸೈನ್ಯ ಎಂದು ಹೇಳಿಕೊಳ್ಳುವ ಅಮೆರಿಕ ಸಹ ಈ ವಿಷಯದಲ್ಲಿ ಭಾರತಕ್ಕೆ ಕಡಿಮೆಯಾಗುತ್ತದೆ. ಭಾರತೀಯ ಸೈನಿಕರಿಗೆ ದೇಶದ ಗೌರವ, ಆತ್ಮಾಭಿಮಾನ, ಸ್ವಾಭಿಮಾನ ಇವೆಯೇ ಎಲ್ಲವೂ. ಈ ಜೋಶ್ನೊಂದಿಗೆ 1871 ವರ್ಷದಲ್ಲಿ ಪಾಕಿಸ್ತಾನವನ್ನು ಚೂರುಚೂರಾಗಿ ಮಾಡಿ ಬಾಂಗ್ಲಾದೇಶವನ್ನು ಸೃಷ್ಟಿಸಿದೆವು. 1899 ವರ್ಷದಲ್ಲಿ ಕಾರ್ಗಿಲ್ನ ಹಿಮಾಚ್ಛಾದಿತ ಶಿಖರಗಳ ಮೇಲೆ ಶತ್ರುಗಳನ್ನು ತುಳಿದು ಹಾಕಿ ಭಾರತದ ಧೈರ್ಯವನ್ನು ಜಗತ್ತಿಗೆ ತೋರಿಸಿದೆವು. ದೇಶದ ಗೌರವಕ್ಕೆ ಆಂಚು ಬಂದರೆ ಭಾರತೀಯ ಸೈನಿಕ ತನ್ನ ಕೊನೆಯ ಉಸಿರುವರೆಗೂ ಹೋರಾಡುತ್ತಾನೆ ಎಂದು ಸಾಬೀತುಪಡಿಸಿದೆವು. ಅಮೆರಿಕ ತನ್ನ ಸೈನಿಕರಿಗೆ ಅತ್ಯಾಧುನಿಕ ತಂತ್ರಜ್ಞಾನ, ದುಬಾರಿ ಆಯುಧಗಳನ್ನು ನೀಡಿದರು. ಸಾಧನಗಳಿಲ್ಲದೆ ಶತ್ರುವನ್ನು ಸೋಲಿಸುವ ಪರಾಕ್ರಮದಲ್ಲಿ ಭಾರತೀಯ ಸೈನಿಕರು ಅಜೇಯರು. ಒಂದು ಸಣ್ಣ ಉದಾಹರಣೆ ನೋಡಿ. ಕಾರ್ಗಿಲ್ ಯುದ್ಧದಲ್ಲಿ ಭಾರತೀಯ ಸೈನಿಕರು ಅತ್ಯಂತ ಕಷ್ಟಕರ ಪರಿಸ್ಥಿತಿಗಳಲ್ಲಿ ಹಿಮಾಚ್ಛಾದಿತ ಎತ್ತರದ ಬೆಟ್ಟಗಳ ಮೇಲೆ ಸೀಮಿತ ಸಂಪನ್ಮೂಲಗಳೊಂದಿಗೆ ಶತ್ರುವನ್ನು ಸೋಲಿಸಿದರು. ಇದು ಕೇವಲ ಆಯುಧಗಳ ಶಕ್ತಿಯಲ್ಲ, ಭಾರತೀಯ ಸೈನಿಕರ ಹೃದಯದಲ್ಲಿರುವ ಜೋಶ್, ದೇಶಭಕ್ತಿ. ಇದೇ ಭಾರತದ ನಿಜವಾದ ಬಲ. ಭಾರತದ ಸೈನಿಕ ಶಕ್ತಿಯನ್ನು ಬಲಪಡಿಸುವಲ್ಲಿ ರಷ್ಯಾದ ಸಹಾಯವೂ ಬಹಳಷ್ಟಿದೆ. ಭಾರತ-ರಷ್ಯಾ ಸಂಬಂಧ ಹಲವು ದಶಕಗಳದ್ದು. ಈ ಸಂಬಂಧದಿಂದಲೇ ಭಾರತದ ಬಳಿ ಸುಖೋಯ್ ಮುಂತಾದ ಘಾತಕ ಫೈಟರ್ ಜೆಟ್ಗಳು,
ಬ್ರಹ್ಮೋಸ್ ಮುಂತಾದ ಜಗತ್ತಿನಲ್ಲೇ ಅತ್ಯಂತ ಅಪಾಯಕಾರಿ ಸೂಪರ್ಸಾನಿಕ್ ಕ್ರೂಸ್ ಕ್ಷಿಪಣಿಗಳಿವೆ. ಗಮನಿಸಿ, ರಷ್ಯಾ ಅಮೆರಿಕಕ್ಕೆ ಅತಿ ದೊಡ್ಡ ಶತ್ರುವಾಗಿದ್ದರು. ಅಮೆರಿಕ ಭಾರತದೊಂದಿಗೆ ಸ್ನೇಹವನ್ನು ಮುಂದುವರಿಸಲು ಬಯಸುತ್ತದೆ. ಇದು ಭಾರತದ ಪ್ರಾಮುಖ್ಯತೆಯನ್ನು ತೋರಿಸುವ ಅತಿ ದೊಡ್ಡ ಆಧಾರ. ಅಮೆರಿಕಕ್ಕೆ ಚೆನ್ನಾಗಿ ಗೊತ್ತು, ಭಾರತ ಮುಂದಿನ ಕಾಲದಲ್ಲಿ ಕೇವಲ ಏಷ್ಯಾವನ್ನಲ್ಲ, ಜಗತ್ತಿನ ರಾಜಕೀಯಗಳನ್ನು ಪ್ರಭಾವಿಸುವ ಶಕ್ತಿಯಾಗಿ ನಿಲ್ಲಲಿದೆ ಎಂದು. ಇವತ್ತು ಅಮೆರಿಕ ತನ್ನನ್ನು ಜಗತ್ತಿನ ಸೂಪರ್ ಪವರ್ ಎಂದು ಭಾವಿಸುತ್ತಿದೆ. ಆದರೆ ಯಾವುದೇ ಬಾಹ್ಯ ಸಹಾಯವಿಲ್ಲದೆ ತನ್ನನ್ನು ತಾನೇ ಶಕ್ತಿಶಾಲಿಯಾಗಿ ರೂಪಿಸಿಕೊಳ್ಳುತ್ತಿರುವ ದೇಶ ಒಂದೇ ಒಂದು ಭಾರತ ಮಾತ್ರ. ಭಾರತದ ಸ್ನೇಹದಿಂದ ದೂರವಾದರೆ ತನ್ನ ಜಗತ್ತಿನ ಆಧಿಪತ್ಯಕ್ಕೆ ಪ್ರಭಾವ ಬೀಳುತ್ತದೆ ಎಂಬ ಭಯ ಅಮೆರಿಕಕ್ಕಿದೆ. ಭಾರತದ ಇತಿಹಾಸ ಸಂಘರ್ಷಣೆಗಳಿಂದ ತುಂಬಿದೆ. ಆದರೂ ಭಾರತ ಯಾವಾಗಲೂ ಶಾಂತಿಪ್ರಿಯ ದೇಶವಾಗಿ ನಿಂತಿದೆ. ಕಾರಣವಿಲ್ಲದೆ ಭಾರತ ಯಾವತ್ತೂ ಯಾವ ದೇಶದ ಮೇಲೂ ದಾಳಿ ಮಾಡಿಲ್ಲ. ಆದರೆ ಯಾರಾದರೂ ಭಾರತದ ಸಾರ್ವಭೌಮತ್ವಕ್ಕೆ ಸವಾಲು ಹಾಕಿದರೆ ಅವರ ಹೆಸರಿನ ಗುರುತು ಸಹ ಬಿಡಲಿಲ್ಲ. 1865, 1871 ಅಥವಾ 1899 ಕಾರ್ಗಿಲ್ ಯುದ್ಧ ಪ್ರತಿ ಬಾರಿಯೂ ಭಾರತದ ಸೈನ್ಯ ಶತ್ರುಗಳನ್ನು ಮಣ್ಣುಪಾಲು ಮಾಡಿದೆ. ಭಾರತದ ಶಕ್ತಿ ಕೇವಲ ಯುದ್ಧ ರಂಗಕ್ಕೆ ಸೀಮಿತವಲ್ಲ. ಇವತ್ತು ಭಾರತ ಪ್ರತಿ ಕ್ಷೇತ್ರದಲ್ಲೂ ವಿಜಯಗಾಥೆಗಳನ್ನು ಬರೆಯುತ್ತಿದೆ. ಅಂತರಿಕ್ಷ, ಕೃಷಿ, ವೈದ್ಯಕೀಯ, ಶಿಕ್ಷಣ ಪ್ರತಿ ಕ್ಷೇತ್ರದಲ್ಲೂ ಭಾರತ ಜಗತ್ತನ್ನು ಆಶ್ಚರ್ಯಗೊಳಿಸಿದೆ. ಚಂದ್ರಯಾನ ಮಿಷನ್ನು ಯಶಸ್ವಿಯಾಗಿ ಪೂರೈಸಿ ಭಾರತ ತನ್ನ ಸ್ಥಾನವನ್ನು ತೋರಿಸಿದೆ. ಸೈನಿಕ ಶಕ್ತಿ ವಿಷಯದಲ್ಲಿ ಭಾರತ ಮುಂದಿನ ವರ್ಷಗಳಲ್ಲಿ ಭವಿಷ್ಯದ ಯುದ್ಧಗಳನ್ನು ಸಂಪೂರ್ಣವಾಗಿ ಬದಲಾಯಿಸುವ ಆಯುಧಗಳನ್ನು ತಯಾರಿಸುತ್ತಿದೆ. ಪಾಕಿಸ್ತಾನದ ಸೈನ್ಯ ಇನ್ನೂ ಭಾರತದೊಂದಿಗೆ ಪೈಪೋಟಿ ಮಾಡಬೇಕೆಂದು ಯೋಚಿಸುತ್ತಿದ್ದರೆ ಭಾರತ ಈಗ ಚೀನಾಕ್ಕೆ ವಿರುದ್ಧವಾಗಿ ರಣತಂತ್ರಗಳನ್ನು ರೂಪಿಸುತ್ತಿದೆ. 15 ಆಗಸ್ಟ್ 1847ರಲ್ಲಿ ಭಾರತ ಸ್ವಾತಂತ್ರ್ಯವನ್ನು ಸಾಧಿಸಿತು. ಅದೇ ಸಮಯದಲ್ಲಿ ಪಾಕಿಸ್ತಾನ ಸಹ ರೂಪುಗೊಂಡಿತು. ಆದರೆ ಇವತ್ತಿನ ಪರಿಸ್ಥಿತಿಯನ್ನು ನೋಡಿ, ಭಾರತ ಜಗತ್ತಿನಲ್ಲಿ 5ನೇ ಅತಿ ದೊಡ್ಡ ಆರ್ಥಿಕ ವ್ಯವಸ್ಥೆಯಾಗಿ ನಿಂತಿದೆ. ಅತ್ತ ಪಾಕಿಸ್ತಾನ ತನ್ನ ಅಸ್ತಿತ್ವಕ್ಕಾಗಿ ಹೋರಾಡುತ್ತಿದೆ. ಭಾರತದ ಶಕ್ತಿಯನ್ನು ಈಗ ಅಮೆರಿಕ ಮಾತ್ರವಲ್ಲ, ರಷ್ಯಾ, ಫ್ರಾನ್ಸ್, ಬ್ರಿಟನ್ ಮುಂತಾದ ದೊಡ್ಡ ದೇಶಗಳು ಸಹ ಗುರುತಿಸಿವೆ. ಸ್ನೇಹಿತರೆ, ಅಮೆರಿಕದ ಬಳಿ ಎಷ್ಟೇ ಆಯುಧಗಳಿದ್ದರೂ, ದೊಡ್ಡ ರಕ್ಷಣಾ ಬಜೆಟ್ ಇದ್ದರೂ, ನಿಜವಾದ ಶಕ್ತಿ ವಿಷಯದಲ್ಲಿ ಭಾರತ ಏನೂ ಕಡಿಮೆಯಿಲ್ಲ. ಆಯುಧಗಳ ಪಟ್ಟಿ ಒಂದು ಎತ್ತು, ಆದರೆ ನಿಜವಾದ ಶಕ್ತಿ ಆ ಸೈನ್ಯದಲ್ಲಿರುತ್ತದೆ. ಯಾವುದೇ ಭಯವಿಲ್ಲದೆ ಯಾವ ಪರಿಸ್ಥಿತಿಯಲ್ಲಾದರೂ ಗೆಲ್ಲುವ ಧೈರ್ಯವಿರುವ ಸೈನ್ಯದಲ್ಲಿ ಭಾರತದ ಬಳಿ ಆ ಧೈರ್ಯ, ಆ ರಣತಂತ್ರ, ಆ ಇಚ್ಛಾಶಕ್ತಿ ಇದೆ. ಇವು ಯಾವ ಶತ್ರುವನ್ನಾದರೂ ಸೋಲಿಸಬಲ್ಲವು. ಇವತ್ತು ಭಾರತ ಕೇವಲ ಉದಯೋನ್ಮುಖ ಶಕ್ತಿಯಲ್ಲ, ಜಗತ್ತಿನಲ್ಲಿ ಯಾರೂ ನಿರ್ಲಕ್ಷಿಸಲು ಸಾಧ್ಯವಿಲ್ಲದ ಶಕ್ತಿಯಾಗಿ ನಿಂತಿದೆ. ಸ್ನೇಹಿತರೆ, ನಿಮ್ಗೆ ಏನೆನಿಸುತ್ತಿದೆ? ಭಾರತದ ಈ ಬೆಳೆಯುತ್ತಿರುವ ಶಕ್ತಿ ಅಮೆರಿಕಕ್ಕೆ ಹೊಸ ಸವಾಲಾಗಿ ಬದಲಾಗಿದೆಯೇ? ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ನಲ್ಲಿ ತಪ್ಪದೇ ಹೇಳಿ.